ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಒಡಂಬೈಲು ಬಳೆ ಪದ್ಮಾವತಿ ಅಮ್ಮನವ್ರ ಬಗ್ಗೆ ತಿಳಿಸಾಕತ್ತೀನಿ. ಈ ದೇವಸ್ಥಾನ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕೊಳಗೆ ಐತಿ. ಅದು ಅಲ್ಲದೆ ಪ್ರಸಿದ್ಧವಾದಂತಹ ಜೋಗ ಜಲಪಾತದಿಂದ 12 ಕಿಲೋಮೀಟರ್ ಕೂಡ ಆಗತ್ತೆ. ಈ ಒಡಂಬೈಲು ಬಳೆ ಪದ್ಮಾವತಿ ದೇವಸ್ಥಾನ ದಟ್ಟ ಅರಣ್ಯದೊಳಗೆ ಐತಿ ಮತ್ತು ಶರಾವತಿ ನದಿಯ ತಟದಲ್ಲಿ ಕೂಡ ಐತಿ ಅಂತ ಹೇಳಬಹುದು. ಈ ಕ್ಷೇತ್ರವನ್ನು ಸಿದ್ಧಗಿರಿ ಒಡಂಬೈಲು ಅಂತ ಕೂಡ ಕರೀತಾರೆ. ಈ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಎಲ್ಲ ಕಡೆ ಪ್ರಸಿದ್ಧವಾಗಿದೆ ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಅಂತೂ ಜನಸಂಖ್ಯೆ ಜಾಸ್ತಿನೇ ಇರ್ತೈತಿ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ನಾವಿಲ್ಲಿ ಬಳೆಗಳನ್ನು ಪದ್ಮಾವತಿಗೆ ಹರಕೆಯಾಗಿ ಒಪ್ಪಿಸ್ತೀವಿ. ಇಲ್ಲಿ ನಮ್ದು ಏನೇ ಬೇಡಿಕೆಗಳಿದ್ರೂ ಬೇಡ್ಕೊಂಡ ಬಳೆಯನ್ನು ಹರಕೆಯಾಗಿ ಒಪ್ಪಿಸಿದ್ರೆ ಸಾಕು, ನಮ್ದು ಏನೇ ಇದ್ರೂ ಕೂಡ ಇಲ್ಲೇ ನೆರವೇರುತ್ತೆ. ಎಸ್ಪೆಷಲಿ ಸಂತಾನ ಭಾಗ್ಯ ಬೇಕನ್ನೋರು ಕೂಡ ನಿಮಗೆ ಎಷ್ಟೇ ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತಂದ್ರೆ ನೀವು ಇಲ್ಲೇ ಬಂದ ಬೇಡ್ಕೊಂಡ್ರೆ ಸಾಕು, ಆರಾಮಾಗಿ ನಿಮ್ಮ ಆಸೆ ಈಡೇರ್ತೈತಿ. ಈ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಎಲ್ಲರೂ ಒಮ್ಮೆಯಾರ ಬಂದ ಹೋಗ್ಬೇಕು. ಅಷ್ಟೇ ಅಲ್ಲದೆ ಇಲ್ಲೇ ಮುಕ್ತಿನಾಗನ ದೇವಸ್ಥಾನನೂ ಕೂಡ ಐತಿ. ಇಲ್ಲಿ ನಮ್ಗೆ ಏನಾದರೂ ನಾಗದೋಷ ಇದ್ರೂ ಕೂಡ ಪರಿಹಾರನ ಮಾಡಿಕೊಡ್ತಾರೆ ಇಲ್ಲಿ. ನಿಮ್ಗೆ ಯಾರಿಗೆ ಇಲ್ಲಿ ಬರಬೇಕಂತ ಅನ್ಸತ್ತಲ್ಲ, ಇವಾಗ ಫೆಬ್ರವರಿ 22 ಮತ್ತು 23ನೇ ದಿನ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಸೊ ಎಲ್ಲರೂ ಈ ಜಾತ್ರೆ ಒಳಗೆ ಭಾಗವಹಿಸೋಣ.